ಇವತ್ತು ಹಬ್ಬಗಳಲ್ಲಿ ಮಾಡುವಂತಹ ಕಡಲೆಕಾಳು ಉಸ್ಲಿಯನ್ನು ಮಾಡೋಣ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ। ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ। ಹೀಗೆ ಒಂದು ಬಟ್ಲು ತಗೋತಾ ಇದ್ದೀನಿ। ಈಗ 1 ಕಪ್ ಕಡಲೆಕಾಳನ್ನ ಹಾಕೊಳ್ಳೋಣ। ಸುಮಾರು ಇದು 8 ರಿಂದ 10 ಗಂಟೆಗಳ ಕಾಲ ನೆನಿಬೇಕು। ಇದಕ್ಕೆ ನೀರು ಹಾಕ್ತಾ ಇದ್ದೀನಿ। ನೋಡಿ, ಕಡಲೆಕಾಳು ನೆನೆದ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ। ನೀವು 1 ಕಪ್ ತಗೊಂಡ್ರೆ ಅದು 2 ಕಪ್ ಅಷ್ಟು ಆಗುತ್ತೆ। ಇದು ನೀರಲ್ಲಿ ನೆನ್ಕೋಬೇಕೀಗ। ನೋಡಿ, ಕಡಲೆಕಾಳು ಚೆನ್ನಾಗಿ ನೆಂದಿದೆ 8 ರಿಂದ 10 ಗಂಟೆಗಳ ಕಾಲ। ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ। ನೋಡಿ, ಈಗ ಕುಕ್ಕರಿಗೆ ನೆನೆಸಿರುವಂತಹ ಕಡಲೆಕಾಳನ್ನ ಹಾಕೋತಾ ಇದ್ದೀನಿ। ಈಗ ಇದಕ್ಕೆ ನೀರು ಹಾಕೋತಾ ಇದ್ದೀನಿ। ನೀರಿಗೆ 1 ಕಪ್ ಕಡಲೆಕಾಳಿಗೆ 2 ಕಪ್ 3 ಕಪ್ ನೀರು ಹಾಕೋಬಹುದು। ನೀವು ನೀರು ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ। ನೋಡಿ, ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ। ಈಗ ಇದನ್ನ 2 ರಿಂದ 3 ವಿಷಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ। ನೋಡಿ, ಈಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ। ನಾನು 3 ವಿಷಲ್ ಹಾಕಿದ್ದೀನಿ। ನೋಡಿ, ಈಗ ಕಡಲೆಕಾಳು ಬೆಂದಿದೆ। ಇದರಲ್ಲಿರೋ ನೀರನ್ನ ತೆಗೆದುಕೊಳ್ಳೋಣ। ನೋಡಿ, ಈಗ ಬೆಂದಿರುವಂತಹ ಕಡಲೆಕಾಳಲ್ಲಿರುವ ನೀರನ್ನ ತೆಗೆದುಕೊಳ್ಳೋಣ। ನೋಡಿ, ಈಗ ನೀರನ್ನ ತೆಗೆದುಕೊಂಡಾಗಿದೆ। ಈಗ ಇದಕ್ಕೆ ಒಗ್ಗರಣೆ ಹಾಕೋಣ। ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ। ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ। ನೋಡಿ, ಇದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು। ನೋಡಿ, ಇದಕ್ಕೆ ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನಕಾಯಿ, 2 ಈರುಳ್ಳಿ। ನೋಡಿ, ಇದು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ। ಈರುಳ್ಳಿನ ಸ್ವಲ್ಪ ಲೈಟಾಗಿ ಫ್ರೈ ಆದ್ರೆ ಸಾಕಿದು। ಈಗ ಇದಕ್ಕೆ ಬೇಯಿಸಿರುವಂತಹ ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ। ನೋಡಿ, ಕಡಲೆಕಾಳು ಹಾಕೊಂಡು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ। ಯಾಕಂದ್ರೆ ಮೊದಲನೇ ಕಡಲೆಕಾಳು ಬೆಂದಿದೆ, ಈಗ ಬೇಯೋ ಅವಶ್ಯಕತೆ ಇಲ್ಲ। ಇದು ಮಿಕ್ಸ್ ಆದ್ರೆ ಸಾಕೀಗ। ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ। ಉಪ್ಪು ನೋಡಿ ಹಾಕೊಳ್ರಿ, ಯಾಕಂದ್ರೆ ಮೊದಲೇ ಕಡಲೆಕಾಳಿಗೆ ಹಾಕಿದ್ದೀನಿ ನಾನು ಬೇಯಿಸ್ಕೋಬೇಕಾದ್ರೆ। ಕಾಲ್ ಸ್ಪೂನ್ ಅರಿಶಿನ, 1 ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ। ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ಇದು ಮಿಕ್ಸ್ ಆದ್ರೆ ಸಾಕು। ನೋಡಿ, ಗಣಪತಿ ಹಬ್ಬಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರೋದು ಕಡಲೆಕಾಳು। ಯಾವುದೇ ಹಬ್ಬ ತಗೊಳ್ಳಿ, ಕಡಲೆಕಾಳನ್ನ ಮಾಡೇ ಮಾಡ್ತೀವಿ ನಾವು। ಅರ್ಧ ಕಪ್ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು। ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ। ನೋಡಿ, ಈಗ ಒಂದು 30 ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು। ಎಷ್ಟು ಸುಲಭವಾಗಿ ಇದನ್ನ ಮಾಡ್ಬೋದು। ಈಗ ನಿಂಬೆ ರಸ ಹಾಕ್ತಾ ಇದ್ದೀನಿ। ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಕಡಲೆಕಾಳು ಉಸ್ಲಿ ಮಾಡೋದು ತುಂಬಾನೇ ಈಸಿ। ಗಣೇಶ ಚತುರ್ಥಿಗೆ ಪ್ರಸಾದಕ್ಕೆ ಮಾಡಲೇಬೇಕಾದಂತಹ ಕಡಲೆಕಾಳು ಉಸ್ಲಿ ಈಗ ರೆಡಿ ಆಗಿದೆ। ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡೋಣ।